ರಾಜ್ಯ ಚುನಾವಣಾ ಅಖಾಡಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಇವತ್ತು ಆಗ್ತಾ ಇದೆ. ಚುನಾವಣೆ ಘೋಷಣೆ ಬಳಿಕ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಚುನಾವಣಾ ಪ್ರಚಾರ ಆದ್ರೆ ಮತ್ತೊಂದು ಕಡೆ ಬಿಜೆಪಿಗೆ ತಿರುಗೇಟನ್ನ ನೀಡೋದಕ್ಕೆ ಸ್ಕೆಚ್ ಅನ್ನ ಹಾಕಲಾಗಿದೆ, ಪ್ಲಾನ್ ಅನ್ನ ಮಾಡಲಾಗಿದೆ. ಕಾರಣ ಏನು? ಕೋಲಾರದಲ್ಲಿ ಸಭೆ ನಡೀತಿರೋದ್ರಿಂದ ಸಂಸದ ಸ್ಥಾನ ಅನರ್ಹಕ್ಕೆ ಕಾರಣವಾಗಿತ್ತು. ಈ ಹಿಂದೆ 2019ರಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮೋದಿ ಅನ್ನೋ ಸರ್ನೇಮ್ ವಿಷಯವಾಗಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದಾಗಿ ಸಂಸದ ಸ್ಥಾನ ಅನರ್ಹಗೊಂಡಿದ್ರು. ಇವತ್ತು ಕೋಲಾರದಲ್ಲಿ ಜೈ ಭಾರತ್ ಹೆಸರಲ್ಲಿ ಕಾಂಗ್ರೆಸ್ನ ಸಮಾವೇಶ ನಡೀತಾ ಇದೆ. 1 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಮಟ್ಟದಲ್ಲಿ ಸಮಾವೇಶವನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡಿದೆ. ಇನ್ನು ನಾಳೆ ಬೀದರ್ ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಅವರು ಪ್ರಚಾರವನ್ನ ಕೈಗೊಳ್ತಾರೆ, ಬಾಲ್ಕಿ ಹಾಗೇನೆ ಹುಮ್ನಾಬಾದ್ ಕ್ಷೇತ್ರಗಳಲ್ಲಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಮೊದಲ ಬಾರಿಗೆ ಬರ್ತಾ ಇರೋದು ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ರಾಹುಲ್ ಗಾಂಧಿ, ಬಹಳಷ್ಟು ನಿರೀಕ್ಷೆಗಳು ಅಫ್ಕೋರ್ಸ್ ಇದ್ದೇ ಇರುತ್ತೆ. ಅದರ ಜೊತೆಯಲ್ಲಿ ಕೋಲಾರ ಕ್ಷೇತ್ರವನ್ನ ಈ ರ್ಯಾಲಿಗೆ ಸಮಾವೇಶಕ್ಕೆ ಆಯ್ಕೆ ಮಾಡ್ಕೊಂಡಿರೋದು ಇದೆಯಲ್ಲ, ಏನ್ ಮೆಸೇಜ್ ಅನ್ನ ಕೊಡ್ಬೋದು ಇವತ್ತು ಬಿಜೆಪಿ ಅವ್ರಿಗೆ? ಶರ್ಮಿತಾ, ನರೇಂದ್ರ ಮೋದಿ ಅವರಿಗೆ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಅವರು ಅನರ್ಹಗೊಂಡಿದ್ರು. ಅದೇ ಜಾಗದಲ್ಲಿ ಅಂದ್ರೆ 2019ರ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅವರು ವಾಗ್ದಾಳಿಯನ್ನ ಮಾಡಿದ್ರು. ಅದಕ್ಕೋಸ್ಕರವಾಗಿ ಅನರ್ಹಗೊಂಡಿದ್ದಾರೆ. ಈಗ ಅದೇ ಒಂದು ಜಾಗದಿಂದಾನೇ ಚುನಾವಣೆಯನ್ನ ಕಹಳೆಯನ್ನ ಅಂದ್ರೆ ನರೇಂದ್ರ ಮೋದಿ ಅವ್ರಿಗೂ ಕೂಡ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಅದೇ ಜಾಗದಿಂದ ಸಮಾವೇಶ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ನೀವು ನೋಡಬಹುದು ಶರ್ಮಿತಾ. ಮುಖ್ಯವಾಗಿ ಕೋಲಾರದ ಹೊರವಲಯದ ಒಂದು ವಿಶಾಲವಾದಂತಹ ಮೈದಾನದಲ್ಲಿ ಈಗಾಗಲೇ ಬೃಹತ್ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಜೈ ಭಾರತ್ ಸಮಾವೇಶದ ಹೆಸರಿನಲ್ಲಿ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಸೇರಿಸುವಂತದ್ದು ಮತ್ತೆ ಜನರನ್ನು ಸೇರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಈ ಭಾಗದಲ್ಲಿ ಚುನಾವಣೆಯನ್ನು ಕೂಡ ಗೆಲ್ಲಬೇಕಾಗುತ್ತೆ. ಅದಕ್ಕೋಸ್ಕರವಾಗಿಯೇ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ಈಗ ಈ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಗೆಲ್ಲಿಸಬೇಕು. ಹೀಗಾಗಿ ಒಂದು ಚುನಾವಣೆಯನ್ನ ಕಹಳೆಯನ್ನು ಮುಳುಗಿಸುವಂತದ್ದು. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಏನು ಒಂದು ಸಂದೇಶವನ್ನು ಕೊಡಬೇಕು ಅಂದ್ರೆ ಇಲ್ಲಿಂದನೇ ಒಂದಷ್ಟು ರಾಜ್ಯದ ಜನರಾಗಿರ್ಬೋದು ಮತ್ತೆ ದೇಶದ ಜನರ ಜೊತೆಗೆ ಒಂದಷ್ಟು ಭಾವನೆಯನ್ನು ಹಂಚಿಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಸಂದೇಶ ಕೊಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಅದಕ್ಕೋಸ್ಕರವಾಗಿಯೇ ಈ ಭಾಗದಲ್ಲಿ ಕೋಲಾರ ಭಾಗದಲ್ಲಿ ಈ ಒಂದು ಜೈ ಭಾರತ್ ಸಮಾವೇಶ ಕೂಡ ಆಯೋಜನೆಯನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಇದಕ್ಕೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇರುವಂತದ್ದು. ಸುಮಾರು 11 ಗಂಟೆಗೆ ಈ ಒಂದು ಕಾರ್ಯಕ್ರಮ ಶುರು ಆಗುತ್ತೆ. ಇಲ್ಲಿಂದನೇ ಕಾರ್ಯಕ್ರಮದ ಮುಖಾಂತರವಾಗಿ ರಾಹುಲ್ ಗಾಂಧಿ ಅವರು ಒಂದು ರಾಜ್ಯದ ಜನರಿಗೆ ಮತ್ತೆ ದೇಶದ ಜನರಿಗೆ ಸಂದೇಶ ಕೊಡೋದಕ್ಕೂ ಕೂಡ ಸಜ್ಜಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ, ಇಷ್ಟೊಂದು ಅಪ್ಡೇಟ್ಸ್ಗೆ.